ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಏರಿಕೆಯಾಗುತ್ತಿರುವ ಹಿನ್ನೆಲೆ ಕೊಡಗು ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕೆಂದು ಅಧಿಕಾರಿಗಳಿಗೆ ನೆರೆ ಹಾಗೂ ಕೋವಿಡ್ ನಿರ್ವಹಣಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸೂಚಿಸಿದರು. ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಕೋವಿಡ್-19 ನಿರ್ವಹಣೆ ಹಾಗೂ ನೆರೆ ಹಾವಳಿ ಪರಿಹಾರ ಕಾರ್ಯಗಳ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೋವಿಡ್ ಸೋಂಕಿನ ಪ್ರಮಾಣ ಏರಿಕೆಯಾಗದಂತೆ ಕೆಲಸ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಇಚ್ಛಾಶಕ್ತಿಯೊಂದಿಗೆ ಕೆಲಸ ಮಾಡಬೇಕು. ಜನಪ್ರತಿನಿಧಿಗಳ ಸಲಹೆ ಸ್ವೀಕಾರ ಮಾಡಬೇಕು. ಏನಾದರೂ ಕೊರೋನಾ ಪಾಸಿಟಿವಿಟಿ ರೇಟ್ 50ಕ್ಕಿಂತ ಹೆಚ್ಚಾದರೆ ಲಾಕ್ಡೌನ್ ಅನಿವಾರ್ಯವಾಗುತ್ತೆ. ಆದ್ದರಿಂದ ಸಮಸ್ಯೆ ತಲೆದೋರದಂತೆ ಎಚ್ಚರಿಕೆ ವಹಿಸಬೇಕು. ಕೇರಳ ರಾಜ್ಯದಿಂದ ಕೊಡಗು ಜಿಲ್ಲೆಗೆ ಬರುವವರು ಕಡ್ಡಾಯವಾಗಿ ನೆಗೆಟಿವ್ ವರದಿ ಸಲ್ಲಿಸಬೇಕು. ಆಗಿದ್ದಲ್ಲಿ ಮಾತ್ರ ಪ್ರವೇಶ ನೀಡಬೇಕೆಂದು ನಿರ್ದೇಶನ ನೀಡಿದರು. ಏನಾಗುತ್ತೆ ಅಂದ್ರೆ 1.5 2.3 ಸಾಧಾರಣ 540 ಬಂದ್ರೆ ನಾವು ಪುನಃ ಲಾಕ್ಡೌನ್ ಮಾಡಲೇಬೇಕಲ್ಲ. ನೀರು ಅಲ್ಲಿ ಸಿಸಿ ಕ್ಯಾಮರಾ ಹಾಕಿ ಅಲ್ಲಿ ಅಮೆರಿಕನ್ಸ್ ಎಲ್ಲ ರೆಸ್ಪೆಕ್ಟ್ ಮಾಡಿ ಯಾರಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಆದೇಶವನ್ನು ಮೀರಿ ಸುಮ್ಮನೆ ವಿನಾಕಾರಣಕ್ಕೆ ತಪ್ಪು ಮಾಡಿದ್ರೆ, ಅಕ್ರಮವಾಗಿ ಹಣ ತಗೊಳ್ಳುವ ವ್ಯವಸ್ಥೆ ಮಾಡಿದ್ರೆ ಅಥವಾ ನಿಮ್ಮ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ತಕ್ಷಣ ಅವರಿಗೆ ಹಣಕ್ಕೆ ಕೆಲಸ ಮಾಡಿ. ಹೀಗೆ ಮಾಡಿದ್ರೆ ನೀವು 1 ಗಂಟೆಯಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತ ಅದರ ಭದ್ರತೆಗಳನ್ನ ಎಷ್ಟೊಂದು ವಿರಾಜಪೇಟೆ ಶಾಸಕ ಕೆಜೆ ಬೋಪಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಸ್ವ್ಯಾಬ್ ಪರೀಕ್ಷೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ಕೇರಳ ಗಡಿಯಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಅನುಸರಿಸುತ್ತಿಲ್ಲ. ಕೇರಳದಿಂದ ಯಾವುದೇ ಅಡ್ಡಿ ಇಲ್ಲದೆ ಕೊಡಗಿಗೆ ಬಂದಿರುವ ಘಟನೆ ನಡೆದಿದೆ. ಈ ಹಿನ್ನೆಲೆ ಗಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಜಿಲ್ಲಾಡಳಿತ ಕಚೇರಿ ಮೂಲಕ ಗಡಿಯ ಪರಿಸ್ಥಿತಿಯ ಬಗ್ಗೆ ಮೇಲ್ವಿಚಾರಣೆ ಮಾಡಬಹುದು. ಹಲವು ಬಾರಿ ಕ್ಯಾಮೆರಾ ಅಳವಡಿಕೆಗೆ ಹೇಳಿದ್ದರೂ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ 1300 ಜನರಲ್ಲಿ ಗುರಿ ಇದ್ರೆ ರಾತ್ರಿ ಅವರು ಮಲ್ಕೋಬೇಕು, ಅಲ್ಲಿ ಒಂದು ಟಾಯ್ಲೆಟ್ಸ್ ಏನಾದರೂ ಒಂದು ಮಾಡಬೇಕಲ್ಲ. ಒಂದು ಗೇಟಲ್ಲಿ ಮಾಡಿದ್ದಾರೆ ಕೇಳಿ. ಇಲ್ಲಿವರೆಗೆ ಮೇಯಿಂದ ಸ್ಟಾರ್ಟ್ ಆಗಿದೆ ಅಥವಾ ಮಾರ್ಚಿಂದಲೇ ಸ್ಟಾರ್ಟ್ ಆಗಿದೆ ಅಂತ ಕೇಳಿ. ಈಗ ಏನ್ ಮಾಡ್ತಿದ್ದಾರೆ? ಏನು ಮಾಡಿಲ್ಲ. ಅವರು ಪಾಪ ಊಟನೂ ಕೊಡೋದಿಲ್ಲ. ಮೊನ್ನೆ ಐ ಹ್ಯಾವ್ ಪೇಯ್ಡ್ ಮನಿ ನೆನ್ನೆವರೆಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಎಡಿಸಿ ಅವರು ನಾನು ನೆನ್ನೆ ಮಾತಾಡಿದ್ರೆ ಏನೋ ಮಾತಾಡ್ತಾರೆ. ಯೂನಿವರ್ಸಿಟಿ ಅಲ್ಲ. ಯಾಕೆ ಕೊಡಲಿಲ್ಲ? ಪೇಮೆಂಟ್ ಹೇಗಾಗಿಲ್ಲ? 3 ಲಕ್ಷ ಡೀಸೆಲ್ ಪೆಂಡಿಂಗ್ ಆಗಿ ಅವ್ರಿಗೆ ಒಬ್ಬರು ಯಾವ ಡೀಸೆಲ್ ಕೊಡ್ತಾ ಇಲ್ಲ. ಸರಿ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ನೆಗೆಟಿವ್ ವರದಿ ಇದ್ದರೆ ಮಾತ್ರ ಜಿಲ್ಲೆಗೆ ಪ್ರವೇಶ ನೀಡಿ. ಹಣ ಪಡೆದು ವಾಹನಗಳನ್ನು ಬಿಟ್ಟರೆ ಅಂತಹ ಸಿಬ್ಬಂದಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಜೊತೆಗೆ ಗಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದರು. ಚೆಕ್ಪೋಸ್ಟ್ನಲ್ಲಿ ಮೂಲಭೂತ ವ್ಯವಸ್ಥೆ ಇಲ್ಲದ ಬಗ್ಗೆ ಶಾಸಕ ಕೆಜೆ ಬೋಪಯ್ಯ ಗಮನ ಸೆಳೆದರು. ಇದರಿಂದ ಸಿಬ್ಬಂದಿಗಳಿಗೆ ಸಮಸ್ಯೆಗಳಾಗಿದೆ. ಅನುದಾನ ಲಭ್ಯತೆ ಇದ್ದರೂ ವ್ಯವಸ್ಥೆ ಕಲ್ಪಿಸಲು ತಡ ಮಾಡಲು ಕಾರಣವೇನೆಂದು ಪ್ರಶ್ನಿಸಿದರು. ಈ ಬಗ್ಗೆ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ನಿರ್ಮಿತಿ ಕೇಂದ್ರಕ್ಕೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ನಿರ್ದೇಶಿಸಿದರು. ನಿರ್ಮಿತಿ ಕೇಂದ್ರದ ಅಧಿಕಾರಿ ಸಚಿನ್ ಮಾತನಾಡಿ, ಅನುದಾನ ಲಭ್ಯವಾದಲ್ಲಿ 1 ತಿಂಗಳಿನೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಇನ್ನು ಸಮರ್ಪಕ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಸಚಿವರು ಗರಂ ಆದರು. ತಾಲೂಕು ತಹಶೀಲ್ದಾರ್ಗಳು ಗಡಿಯಲ್ಲಿ ಮುನ್ನೆಚ್ಚರಿಕೆ ವಹಿಸದ ಬಗ್ಗೆ, ಸೂಕ್ತ ವ್ಯವಸ್ಥೆ ಇಲ್ಲದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ತುಂಬಾ ವಿಳಂಬ ಮಾಡ್ತಾ ಇಲ್ಲ.
ಸೇರಿಬಿಡುತ್ತೆ. ನಮ್ಗೊಂದು ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ರೆ ಸಬ್ಮಿಷನ್ ಸರ್, ಈಗ ಡಿಸಿ ಅವರಿಂದ ಆದೇಶಕ್ಕೆ ಗಟ್ಟವಾಗಿ ಕಳಿಸ್ಕೊಂಡು ಹೇಳಿದ್ದಾರೆ. ಒಂದು ಸರಿ 3,000 ರೂಪಾಯಿ 4,000 ರೂಪಾಯಿ ಹಣ ಬಿಡುಗಡೆ ಮಾಡಲಿಕ್ಕೆ 5 ದಿನದಿಂದ ಡಿಸಿ ಅವರು ಬಿಟ್ಟರು. 6 ತಿಂಗಳು ಅಡ್ಡಾಗಿ ಆಯ್ತು, 10 ತಿಂಗಳು ಬರಬೇಕು, ಯಾಕೆ ಬರಲ್ಲ ಅಂತ ಕೇಳಬೇಕಲ್ಲ. ನೀವು ಇಂಥ ಕೆಲಸಗಳಿಗೆಲ್ಲ ನೀವು ಅಧಿಕಾರಿಗಳು ಮಾಡಿದ್ರೆ ಲಿಮಿಟ್ ಒಳಗೆ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ನೀವು MLA ಬಿಟ್ಟರೆ ಮತ್ತೆ ಮಾಡ್ತೀವಿ. ಈಗ ಕೆಲಸಕ್ಕೆ ನಮ್ಮ ಹತ್ರ ಕೆಲವು ಅಧಿಕಾರಿ ಬರ್ತಾರೆ, ಸರ್ ನಾವು ಕಳಿಸಿದ್ದೇವೆ, ಇದು ಆಗಿಲ್ಲ, ನೀವು ಯಾಕೆ ವಾರದ ಸುತ್ತಿ ಹೋಗ್ತಾ ಇದ್ರಿ, ನೀವು ಮತ್ತೆ ಕೆಲಸ ಆಗುತ್ತೆ ಅಂತಾರೆ, ಮಾಡ್ಕೊಂಡು ಬರ್ತೇವೆ ನಾವು. MLA ಗಮನಿಸಿದ್ದಾರೆ ಇದ್ರೆ ಯಾರ MLA ಬೇಕಾಗಿ ಈಗ ಮಾಡ್ತಾ ಇದ್ರೆ ಸರಿಯಲ್ಲ. ಸರ್ಕಾರ ನೀವು ನಿಮ್ಮ ವರದಿ ಇವಾಗ ಕೊಡ್ತೀರಿ, AC ಕೊಡ್ತೀರಿ, AC DC ಕಳಿಸ್ತಾರೆ, DC ಯಾವ್ದಾದ್ರು ಒಂದು ಒಳ್ಳೆ ದಿವಸ ನೋಡಿ ಅದಂತೆ ರಾಜ್ಯಕ್ಕೆ ನಿಮ್ಗೆ ಕಳಿಸ್ತಾರೆ. ಯಾರೋ ಫಾಲೋ ಮಾಡಿದ್ರೆ ಆಗುತ್ತೆ ಅನ್ಸುತ್ತೆ ನಿಮಗೆ, ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಂತ ಈಗ ನೀವು ಫಾಲೋ ಮಾಡಿ, ನಿಮ್ಮ MLA ಯಾರು ಅಂತ ಕಳಿಸಿಕೊಡಿ, ಅದು ಫಾಲೋ ಮಾಡ್ಕೊಂಡು ಬನ್ನಿ, ಒಂದು ಕಾಪಿ ನನಗೆ ನಾಳೆ ಒಳಗೆ ಮಾಡಿ. ನೀವು ಹೀಗೆ ಮಾಡಿದ್ರೆ ಆಗೋದಿಲ್ಲ. ಈಗ ಈ ವರ್ಷ ಬಿದ್ದ ಮಳೆ ಎಷ್ಟು ಮನೆಗಳು ಡ್ಯಾಮೇಜ್ ಆಗಿವೆ? ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಮಾತನಾಡಿ, ವಾಹನ ಚಾಲಕರು ಸಂಚರಿಸಿದ ಕಿಲೋಮೀಟರ್ ಮಾಹಿತಿ ಸಮರ್ಪಕವಾಗಿ ದಾಖಲಿಸುತ್ತಿಲ್ಲ. ಇದರಿಂದ ಸಮಸ್ಯೆಯಾಗಿದೆ. ಹಲವರಿಗೆ ಹಣ ಸಂದಾಯವಾಗಿದೆ. ಮಾಹಿತಿ ದಾಖಲಿಸದ ಕೆಲವು ಚಾಲಕರಿಗೆ ಮಾತ್ರ ಹಣ ಸಂದಾಯವಾಗಿಲ್ಲ ಎಂದರು. ಒಂದು ಆಂಬ್ಯುಲೆನ್ಸ್ನಲ್ಲಿ 9 ಸೋಂಕಿತರನ್ನು ಕರೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ಕಾರಣವೇನೆಂದು ಅಧಿಕಾರಿಗಳನ್ನು ಬೋಪಯ್ಯ ಪ್ರಶ್ನಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಇದು ತನ್ನ ಗಮನಕ್ಕೆ ಬಂದಿಲ್ಲ ಎಂದು ಹೇಳಿದರು. ಸಚಿವ ಶ್ರೀನಿವಾಸ್ ಪೂಜಾರಿ ಈ ಬಗ್ಗೆ ತನಿಖೆ ನಡೆಸಿ ಯಾಕಾಗಿ ಈ ರೀತಿ ಮಾಡಲಾಗಿದೆ ಎಂದು ತಿಳಿದುಕೊಳ್ಳುವಂತೆ ಹೇಳಿದರು. ವೈದ್ಯಕೀಯ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನವಾಗದ ಬಗ್ಗೆ ಆಕ್ಷೇಪ ವ್ಯಕ್ತವಾಯಿತು. ಇದಕ್ಕೆ ಜಿಲ್ಲಾಧಿಕಾರಿ ಉತ್ತರಿಸಿ ಕೆಲವೇ ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಎಂಪಿ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ, ಆಹಾರ ಇಲಾಖೆಯ ಸಿಬ್ಬಂದಿಗಳಿಗೆ ಕರೆ ಮಾಡಿದರೆ ಅವರು ಜನಪ್ರತಿನಿಧಿಗಳಿಗೆ ಸರಿಯಾದ ಮಾಹಿತಿ ನೀಡೋದಿಲ್ಲ, ಉಡಾಫೆಯ ಉತ್ತರ ನೀಡ್ತಾರೆ ಎಂದರು. ಈ ಬಗ್ಗೆ ಮಾತನಾಡಿದ ಸಚಿವರು, ಜನರ ಸಮಸ್ಯೆಗೆ ಜನಪ್ರತಿನಿಧಿಗಳು ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ನೀಡುವುದು ಸಿಬ್ಬಂದಿಗಳ ಕರ್ತವ್ಯ. ಈ ಬಗ್ಗೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿ ಮುಂದೆ ಇದೇ ರೀತಿ ಮರುಕಳಿಸಿದರೆ ಅಮಾನತುಗೊಳಿಸುವಂತೆ ಹೇಳಿದರು. ಈಗ ನಮ್ಮ ಪ್ರಶ್ನೆ ಇಷ್ಟೇ, ನೀವು ಸರ್ಕಾರ ಅಧಿಕಾರಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬಂದವರು. ಅಲ್ಲಿ ನಿಮ್ಮ ಕಳಕಿಗಳು ಏನಾಗ್ತಾರೆ ಅಂದ್ರೆ ಕಾನೂನು ರೀತಿ ಕೆಲಸ ಮಾಡ್ತೀವಿ ಅಂತ ಹೋಗ್ತವೆ. ಅವ್ರೇನಾಗ್ತಾರೆ ಆಚೆ ಮಾಡಿದ್ರೆ ಅಂತ ಹೇಳ್ತಾರೆ. ಹಾಗೇನಾದ್ರೆ ಅದರ ಪರಿಣಾಮ ನಿಮ್ಮ ಮೇಲೆ ಬೀಳ್ತದೆ. ಯಾಕಂದ್ರೆ ನಿಮ್ಮ ಸಬಾರ್ಡಿನೇಟ್ ಆ ರೀತಿ ಕೆಲಸ ಮಾಡಬೇಕು. ಯಾಕಂದ್ರೆ ಪುಟ್ಟಸ್ಟೇಟ್ ಬಲ್ಲಿ ಯಾರಲ್ಲಿ ಯಾರ ಅವರ ಆಫೀಸ್ಗೆ ಯಾರಾದರೂ APL ಗಾಡಿಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಕ್ಲರ್ಕ್ಗಳು MLA MLC ರಿಸೀವ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಆದ್ರೆ ಹೇಗೆ ಕೆಲಸ ಮಾಡೋದು? ಯಾರಿಗೆ ಫೋನ್ ಮಾಡೋದು? ನಾನು ನಿಮ್ಮಲ್ಲಿಗೆ ಫೋನ್ ಮಾಡಿದಾಗ, ಯಾಕಂದ್ರೆ ನಾನು ಸ್ವತಃ ಕಿವಿಯಲ್ಲಿ ಕೇಳಬೇಕು ಅಂತ ಹೇಳಿ ನಾನು ಸಂವಾದ ಮಾಡಿ ಕಳಿಸಿದೆ. MLA ಎಲ್ಲ ಆಚೆ ಫೋನ್ ಮಾಡಿದ್ರು, ನಾನು ಕ್ಯಾರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರ ನಾವೇ ಫೋನ್ ಮಾಡಿದ್ರೆ ಅವರ ಕ್ಲರ್ಕ್ಗಳು ಇವರು ಫೋನ್ ರಿಸೀವ್ ಮಾಡೋದಿಲ್ಲ. ನಾನಲ್ಲಿ ಗಲಾಟೆ ಮಾಡಿದ್ರು. ಯಾಕಂದ್ರೆ ಚಟ್ಟಿಮಾನಿ ಆ ಕಡೆಯಿಂದ ಪಾಪ ಹುಡುಗರು ಬಂದಿರ್ತಾರೆ, ಅವ್ರ ಕಷ್ಟಕರಕ್ಕೆ ಬಂದಿದ್ರೆ APL ಏನಿದೆ ಆ ಪ್ರಾಬ್ಲಮ್ ಅಲ್ಲಿ ಕಳಿಸ್ಬೋದು. ಆಗಲ್ಲ, ಸರಿಯಲ್ಲ ಅದು. ಯಾಕಂದ್ರೆ ಅವರು ಭಾಗಮಂಡ ಚಟ್ಟಿಮಾನಿಂದ ಒಂದು ದಿವಸ ಬರ್ಬೇಕಾದ್ರೆ ಈ ಮಳೆಯಲ್ಲಿ ಅವ್ರಿಗೆ ಅಷ್ಟು ಕಷ್ಟ ಇರ್ತದೆ. ಬಂದಾಗ ನಿಮ್ಮ ಅಧಿಕಾರಿಗಳು ಸೌಜನ್ಯಕ್ಕಾಗಿ ಮಾತಾಡ್ತಿಲ್ಲ ಅಂತಂದ್ರೆ ಏನು? ನಾನು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ, ಏನದು? ಅವ್ರಿಗೆ ಅಮೇರಿಕನ್ ಬಂದಲ್ಲ. ಇನ್ನೊಂದು ಏನಂದ್ರೆ ಇಲ್ಲ, ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಈಗ ಆಫೀಸ್ ಕೀಳು ಮಟ್ಟದಲ್ಲಿ ಕಾಣುವಂತೆ ಹಾಕಬಾರ್ದು. ಇದು ಪ್ರಜಾಪ್ರಭುತ್ವ. ಈಗ ಕ್ಲರ್ಕ್ ಬಂದು ಕೆಲಸಕ್ಕೆ ಸೇರುವ ಕೈಕಾಲ ಇಟ್ಕೊಂಡು ಸೇರ್ತಾನೆ, ಯಾವ್ದೋ ಒಬ್ಬ ಇರುತ್ತ ಬಂದ ಮೇಲೆ ಅವನು ಆಡೋ ಮಾತಾಡ್ತದ ಅಲ್ಲ. ಅಧಿಕಾರಿಗಳು ಏನಾಗ್ಬಿಡುತ್ತೆ ನಿಮಗೆ? ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಕಾನೂನು ಕೆಲಸ ಮಾಡಿ. ಆದ್ರೆ ನೀವು ಬಂದಾಗ ಮಾತಾಡೋದು ದಾಟಿ ಸರಿ ಇಲ್ಲ. ಯಾರು ನಿಮ್ಮ ಆಫೀಸಲ್ಲಿ ಯಾರು ಹೋಗೋಂಗಿಲ್ಲ ಪಾಪದ ಸರ್ಕಾರ ಕೆಲಸಕ್ಕೆ ಹಾಕಿರ್ಬೇಕು. ಆ MLA ಕ್ಯಾರ್ ಮಾಡಿದ್ರೆ ಅವನ ಕ್ಯಾರ್ ಮಾಡಬೇಕು. ಇದು ಜನ ಬಂದು ಹೊಡಿತಾರೆ ಅಷ್ಟೇ. ನೋಡಿದಾಗ ಮತ್ತೆ ಬೇರೆ ವಿಚಾರ. ಈಗ ನಾನು ಓಪನ್ ಆಗಿ ಹೇಳಿದ್ದೀನಿ. ಈಗ ಕೆಲಸಕ್ಕೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಒಬ್ಬ ಶಾಸಕರ ಸಂದರ್ಭದಲ್ಲಿ ಆಯ್ಕೆಯಾದಂಥ ಒಬ್ಬ ಶಾಸಕ ಕರ್ತವ್ಯ ಗಟ್ಟಿಯಾದರೆ ತಲುಪಿದ್ದೇವೆ. ಅದರ ಆರೋಪಗಳು ಎಷ್ಟು ಗಂಭೀರ ಅಂದರೆ ನಿಮಗೆ ಎಲ್ಲ ವಿಷಯ ಸಹಿತ ಗಂಭೀರ ಬಿಟ್ಟಿರುತ್ತೆ. ಹಾಗಾಗಿ ಯಾರು ಮಾಡಿದ್ದಾರೆ ಅಂತ ಹೇಳಿ ವೇದಿಕೆ 24/48 ಒಂದು ಸಂದೇಶದಲ್ಲಿ
ಅವರು ತಪ್ಪು ಮಾಡಿದರೆ ಒಂದು ಎಚ್ಚರಿಕೆ ಕೊಡಿ, ತಿದ್ದುಕೊಡದಿದ್ರೆ ಅವ್ರು ಅಮಾನತು ಮಾಡಿ. ಮತ್ತೇನಾಗುತ್ತೋ ನೋಡಿ. ಒಟ್ಟಾರೆ ಮೇಲೆ ನಾವು ಯಾರು ಕೂಡ ಸೌಜನ್ಯ ಬಿಗಿ ಹೋಗ್ಬಾರ್ದು. ಅದು ಜಿಲ್ಲಾಧಿಕಾರಿಗಳು ವಹಿಸುತ್ತೆ, ಕೊನೆಯ ನಿಮ್ಮ ಕ್ಲಬ್ಗೆ ಕೂಡ ಅನಿಸುತ್ತೆ. ಅದು ಜವಾಬ್ದಾರಿ ನನಗೂ ಅನ್ವಯಿಸುತ್ತೆ, ನಮ್ಗೆಲ್ಲರಿಗೂ ಜನಪ್ರತಿನಿಧಿಗಳು ಅನಿಸುತ್ತೆ. ಈ ಚೌಕಟ್ಟು ನಾವು ಯಾರು ಮಾತಾಡೋದಕ್ಕೆ ಒಬ್ಬ MLA ಒಬ್ಬ MLC ಫೋನ್ ಮಾಡಿ ಅವ್ರ ಜವಾಬ್ದಾರಿಗಾಗಿ ಯಾರೋ ಬಡವರಿಗೆ ಸಹಾಯ ಮಾಡಬೇಕಂತ ಹೊರಟಾಗ ಉಡಾಪೆ ಮಾತಾಡಿದ್ರೆ ಯಾರು ಕೂಡ ಸೇರಿಸ್ಬಾರ್ದು. ಯಾರೇ ನಾವು ಮಾಡ್ತಾರೆ ತಪ್ಪೇ. ಅವ್ರ ಮೇಲೆ ಅವ್ರು ಯಾರು ಹೇಳ್ತಾರೆ ಅಂತ ಕೇಳಿ ಅವ್ರಿಗೆ ನೋಡಿಸ್ಕೊಟ್ಟು ಹೊರಡಕ್ಕೆ ಕೊಡಿ. ಒಂದು ವೇಳೆ ಅವ್ರು ಬೇರೆ ತಪ್ಪು ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡಿ. ತಪ್ಪು ತಿದ್ದುಕೊಳ್ಳೋದಿಲ್ಲ ಅಂತ ಪರಿಸ್ಥಿತಿ ಇದ್ರೆ ಅವ್ರು ಅಮಾನತು ಮಾಡಿ ಕಳಿಸಿಕೊಡಿ. ಏನ್ ಮಾಡಬೇಕು ನಾವು. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯೆ ಶಾಂತಿಯಂಡ ವೀಣಾ ಅಚ್ಚಯ್ಯ, ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತಿಯಂಡ ರವಿ ಕುಶಾಲಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಮೇಶ್ ಹೊಳ್ಳ, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ವರ್ ಸಿಂಗ್ ಮೀನಾ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಾಂಡು ಹಾಜರಿದ್ದರು. ಕೊಡಗಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದರೂ ಜಿಲ್ಲಾಡಳಿತ ನಿಷ್ಕ್ರಿಯವಾದಂತಿರುವುದು ದುರದೃಷ್ಟ ಎಂದು ಶಾಸಕ ಕೆಜಿ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಯುತ್ತಿಲ್ಲ. ಜಿಲ್ಲಾಧಿಕಾರಿಗಳು ದಿನದ 24 ಗಂಟೆಯೂ ನಿಗಾ ವಹಿಸಿದ್ದಾಗಿ ಹೇಳಿಕೊಳ್ತಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಖುದ್ದು ಗಡಿಭಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಪೊಲೀಸ್, ಕಂದಾಯ, ಆರೋಗ್ಯ ಇಲಾಖೆ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಬೇಕಾಗುತ್ತೆ. ಆದರೆ ಗಡಿಗಳಲ್ಲಿ ಹಣ ಪಡೆದು ಜಿಲ್ಲೆಗೆ ಪ್ರವೇಶ ಕಲ್ಪಿಸುತ್ತಿದ್ದರೂ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿಲ್ಲ. ಈ ಕುರಿತು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಗಮನಕ್ಕೆ ತಂದಿದ್ದು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಕೆಜಿಬಿ ತಿಳಿಸಿದರು. ಕ್ರಮ ಆಗಬೇಕು, ಅದು ಆಗಿಲ್ಲ. ಎಷ್ಟೇ ಹೇಳಿದರೂ ಮಾಡಲಿಲ್ಲ. ಬಹುಶಃ ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಸ್ತುವಾರಿ ಇದನ್ನು ತಗೊಂಡು ಬಂದಿದ್ದಾರೆ. ಅವರ ಗಮನಕ್ಕೂ ತಂದಿದ್ದೇನೆ. 2 ದಿವಸ ನೋಡ್ತೀನಿ. ನಾನು ಮುಂದಿನ ವಾರ ಬೆಂಗಳೂರಿಗೆ ಹೋದಾಗ ನೇರ ಪೊಲೀಸ್ ಒಂದೇ ಅಲ್ಲ, ಕಂದಾಯ ಇಲಾಖೆಯಲ್ಲಿ ಇರಬೇಕು, ಆರೋಗ್ಯ ಇಲಾಖೆಯವರು ಇರಬೇಕು. ಇದು ತಹಸೀಲ್ದಾರಿಗೆ ದುಡ್ಡು ಕೊಡೋರಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ? ಅದನ್ನು ಇಲ್ಲಿವರೆಗೆ ಜಿಲ್ಲಾಡಳಿತ ಎನ್ಕ್ವೈರಿ ಮಾಡಬೇಕಲ್ಲ. ಹೂ ಇಸ್ ಪೋಸ್ಟೆಡ್ ದೇರ್? ಬರೀ ಪತ್ರಿಕೆಯಲ್ಲಿ ಬರ್ತದೆ 24/7 2 PSIs ಈಚ್ ಪೊಲೀಸ್ ಸ್ಟೇಷನ್. ಅದಕ್ಕೆ ಉದಾಹರಣೆ ಕೊಟ್ಟೆ ನಾನು. ಅಲ್ಲಿ ಯಾವೂ ಇರಲ್ಲ. ಇವತ್ತು ಕೂಟಕ್ಕೆ ಬಂದಿದ್ರಿ, ಅಲ್ಲಿ ಲೋಕಲ್ ಒಬ್ಬ ಇದ್ದರು ಅಷ್ಟೇ. ಅದು ಹಗಲಾಗಿದ್ದಕ್ಕೆ ರಾತ್ರಿ ನೋಡಿದ್ರಲ್ಲ, ಊಟ ಇಲ್ಲ ಅಂತ ಹೇಳಿದ್ದು. ನಮ್ಮದೇ ಸರ್ಕಾರ ಇದೆ, ಎಲ್ಲವೂ ಇದೆ, ಆದರೆ ಅಧಿಕಾರ ಇಲ್ಲದೇ ಇದ್ದೀವಿ ಅಂತ ಅಷ್ಟೇ. ರಾಜ್ಯದ ಅನೇಕ ಭಾಗಗಳಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ ಸೋಂಕಿನ ತೀವ್ರತೆ ಮುಂದುವರೆದಿರುವುದರಿಂದ ರಾತ್ರಿ ಕರ್ಫ್ಯೂವನ್ನು ಮರಳಿ ಹೇರಿಕೆ ಮಾಡಲಾಗ್ತಿದೆ. ರಾಜ್ಯಾದ್ಯಂತ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ರಾತ್ರಿ ನಿಷೇಧಾಜ್ಞೆ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ನೈಟ್ ಕರ್ಫ್ಯೂ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಪೊಲೀಸರಿಗೂ ಸೂಚಿಸಲಾಗಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿಭಾಗಗಳಲ್ಲಿ ಹೊಂದಿಕೊಂಡಂತೆ ಇರುವ ಜಿಲ್ಲೆಗಳಲ್ಲಿ ವಾರಾಂತ್ಯದ ಕರ್ಫ್ಯೂ ಕೂಡ ಜಾರಿಗೆ ಬರಲಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಕೊಡಗು ಜಿಲ್ಲೆಯಲ್ಲೂ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಕೊಡಗು ಕೇರಳ ಗಡಿಯಲ್ಲಿ ಸೂಕ್ತ ಮುಂಜಾಗ್ರತೆ ವಹಿಸುತ್ತಿಲ್ಲ. ಜಿಲ್ಲಾಡಳಿತ ಇದರಲ್ಲಿ ವೈಫಲ್ಯ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ವಿರುದ್ಧ ಶಾಸಕ ಕೆಜಿ ಬೋಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಪೊಲೀಸ್ ಇಲಾಖೆ ಕೂಡ ಕಾರ್ಯಕ್ಷಮತೆ ತೋರದೆ ನಿರ್ಲಕ್ಷ್ಯ ವಹಿಸಿದೆ. ಗಡಿಯಲ್ಲಿ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಚೆಕ್ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ನಿರ್ದೇಶಿಸಿದ್ರೂ ಇದುವರೆಗೂ ಕಾರ್ಯಗತವಾಗಿಲ್ಲ. ಪಾಸಿಟಿವ್ ಇರುವವರು ಕೂಡ ಕೊಡಗನ್ನು ಪ್ರವೇಶಿಸುತ್ತಿದ್ದಾರೆ. ಹಣ ಪಡೆದು ಗಡಿಯಲ್ಲಿ ವಾಹನವನ್ನು ಬಿಡಲಾಗ್ತಿದೆ. ಪೊಲೀಸರು ನಿದ್ದೆ ಮಾಡ್ತಿದ್ದಾರೆ. 2 ಉಪನಿರೀಕ್ಷಕರು ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಅದು ಕೂಡ ಆಗ್ತಿಲ್ಲ ಎಂದು ಆರೋಪಿಸಿದ್ರು. ಅಲ್ಲ ಸರ್,
ಎನ್ಕ್ವೈರಿ ಇದೆಲ್ಲ ಆಗೋದಕ್ಕೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ. ನಿಮ್ಮ ಎನ್ಕ್ವೈರಿ ಇನ್ನೊಂದು ದಿಸ್ ಇಸ್ ನಾಟ್ ದ ರಿಪೋರ್ಟ್ ಆನ್ಸರ್ ಐ ಎನ್ಕ್ವೈರಿ. ಈಗ ಗೇಟಿಗೆ ಏನ್ ಮಾಡಿದ್ದೀರಿ, ಎಷ್ಟು ಇದ್ದಾರೆ? ಅಲ್ಲ, ದೇ ಆರ್ ರೆಸ್ಪಾನ್ಸಿಬಲ್. ಅವ್ರನ್ನ ಯಾಕೆ ಕೇಳ್ತೀವಿ? ನಾನು ಮೊನ್ನೆ ಒಂದು ಸಜೆಷನ್ ಸರ್, ನಾವು ಒಂದು ಸಜೆಷನ್ ಕೊಟ್ಟಿದ್ದೆ. ನೀವು ಅಲ್ಲಿ CC ಕ್ಯಾಮರಾ ಹಾಕಿ ಅದನ್ನ ಮಾನಿಟರಿಂಗ್ ಒಂದೋ ಎಷ್ಟು ಇಲ್ಲದೆ ಹೋದ್ರೆ ನೀವು ನಿಮ್ಮ ಆಫೀಸ್ ಮಾಡಿ. ಸೋಪರ್ ಹೇಳಿದೀವ ನಮಗೆ ಇಲ್ಲಿ ಡೇ ಬೈ ಡೇ ಇನ್ಕ್ರೀಸಿಂಗ್ ಅಲ್ಲ ಮೇಡಮ್, ಮೂರಲ್ಲ ಜಾಸ್ತಿ ಇದೆ. ಈಗ ಎಷ್ಟು ಏನೂ ಮಾಡೋದಿಲ್ಲ. ಶಿ ನೆವರ್ ಗೋ ಟು ಕ್ಲಿಯರ್ ಮಾಡ್ಕೊಂಡಿದ್ದೀರಿ? ನಾನು ಆಪಾದನೆ ವಾಸ್ತವಾಂಶ ಇಲ್ಲದೆ ಆಪಾದನೆ ಮಾಡ್ತಾ ಇಲ್ಲ. ಅವರು ದುಡ್ಡು ಕೊಟ್ಟಿದ್ದಿದೆ ಸರ್, ಅಲ್ಲಿ ಎಷ್ಟು ಸ್ವತಃ ತಹಸೀಲ್ದಾರ್ಗೆ ದುಡ್ಡು ಕೊಡ್ತಾರೆ. ಅಲ್ಲಿ ಅವರು ಸರ್ಪ್ರೈಸ್ ವಿಸಿಟ್ ಹೋದಾಗ ಒಬ್ಬ ತಹಸೀಲ್ದಾರ್ ವಿರಾಪೇಟೆ ತಹಸೀಲ್ದಾರ್ 1,000 ರೂಪಾಯಿ ಕೊಡ್ತಾರೆ. ಇದು ಹೇಗೆ ಸಾಧ್ಯ? ಇವರು ಅಲ್ಲಿ CC ಕ್ಯಾಮರಾನೇ ಇಲ್ಲ. ಅಲ್ಲ, ಕೊರೋನಾ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ. ಈಗ ಕೆಲಸ ಮಾಡಿ, ಈಗ ಆಯ್ತಲ್ಲ, ಈಗ ಎಷ್ಟು ನೀವು ಮಾತಾಡಿ ಆ 3 ಗೇಟ್ 4 ಗೇಟ್ ಇದೆ ಸರ್. 4 ಗೇಟ್ 4 ಗೇಟ್ ಮಾಡಿ. ಯಾವ ಕಾರಣಕ್ಕೂ ಕೂಡ ಟೆಸ್ಟಿಂಗ್ ರಿಪೋರ್ಟ್ ಇದೆ, ಮಾನಿಟರಿಂಗ್ ಇಲ್ಲ ಆಗ್ಬೇಕು. ಅಲ್ಲಿ ಕ್ಯಾಮರಾ ಹಾಕಿ ಸರ್ ಅಲ್ಲಿ ಕರಿಕೆ ಒಂದು ಗೇಟ್ ಆಲ್, ಅಲ್ಲಿ ಪೊಲೀಸ್ ಇಲ್ಲ, ಯಾವನ್ನೂ ಇಲ್ಲ. ನೀವು ಹೇಳ್ತೀರಿ 24/7. ಇಸ್ ಇಟ್ 24/7? ಹೇಳೋದಲ್ಲ, ನನಗೆ ಗೊತ್ತಿಲ್ಲ. ಇಟ್ ಮಸ್ಟ್ ಬಿ ಇದು ಯಾಕೆ ಜಾಸ್ತಿ ಆಗ್ತಾ ಇದೆ? ನೀವು ಅಷ್ಟು ಇಲ್ಲಿ ಕೇಳಿ ಸರ್, ಎಲ್ಲ ಪಾಸಿಟಿವ್ ಕೇಸನ್ನ ಇಫ್ ಯು ಗೋ ಆನ್ ಫೈಂಡಿಂಗ್ ಎಲ್ಲ ಆಲ್ ಫ್ರಮ್ ಕೇರಳ. ಹೆಂಗ್ ಬರ್ತಾರೆ? ಆ ತಿಥಿಮತಿಯಲ್ಲಿಯೂ ಯಾಕೆ CC ಕ್ಯಾಮರಾ ಇಲ್ಲ? ಚೆಕ್ ಮಾಡಬೇಕಲ್ಲ. ಎಲ್ಲ ಲೇಬರ್ಸ್ ತುಂಬುತ್ತಾರೆ. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಮಾತನಾಡಿ, ದಿನದ 24 ಗಂಟೆಯೂ ಗಡಿಗಳಲ್ಲಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ. ಈ ರೀತಿಯ ಆಪಾದನೆ ಜಿಲ್ಲಾಡಳಿತದ ವಿರುದ್ಧ ಮಾಡಬೇಡಿ ಎಂದು ಪ್ರತ್ಯುತ್ತರ ನೀಡಿದ್ರು. ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಕ್ಕೆ ಸರಿಯಾದ ಸ್ಪಂದನೆ ದೊರಕಿಲ್ಲ. ಇದನ್ನು ಸರಿಪಡಿಸುವಂತೆ ಬೋಪಯ್ಯ ಹೇಳಿದರು. ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಶಾಸಕ MP ಅಪ್ಪಚ್ಚು ರಂಜನ್ ಗೈರಾಗಿರುವುದು ಹಲವು ಚರ್ಚೆಗೆ ಗ್ರಾಸವಾಯಿತು. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅವರು ಸಭೆಗೆ ಹಾಜರಾಗಿಲ್ಲ ಎಂಬ ಮಾತುಗಳು ಕೂಡ ಕೇಳಿಬಂತು. ಮೊದಲು ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಗೂ ಶಾಸಕ ಅಪ್ಪಚ್ಚು ರಂಜನ್ ಹಾಗೂ KG ಬೋಪಯ್ಯ ಆಗಮಿಸಿರಲಿಲ್ಲ. ಬಳಿಕ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಗೆ ಬೋಪಯ್ಯ ಹಾಜರಾದರು. ರಂಜನ್ ಮಾತ್ರ ಬರಲಿಲ್ಲ. ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ರಂಜನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, ಮೊನ್ನೆ ಕರೆ ಮಾಡಿದಾಗ ಸಭೆಗೆ ಬರ್ತೇನೆ ಎಂದಿದ್ರು. ವೈಯಕ್ತಿಕ ಕಾರಣದಿಂದ ಹಾಜರಾಗಿಲ್ಲ. ಅದನ್ನು ಹೊರತುಪಡಿಸಿ ಗೊಂದಲಗಳೇನೂ ಇಲ್ಲ ಎಂದ ಅವರು, ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ಬೇಕಿದೆ. ಮುಂದಿನ ದಿನಗಳಲ್ಲಿ ಸ್ಥಾನ ಸಿಗಬಹುದೇ ಎಂದು ಕಾದು ನೋಡೋಣ ಎಂದು ಹೇಳಿದರು. ಮಡಿಕೇರಿಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಗೆ ಸಂಪುಟ ದರ್ಜೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದರು. ಬಳಿಕ ಮಾತನಾಡಿದ ಅವರು, ನೆರೆ ಹಾಗೂ ಕೋವಿಡ್ ನಿರ್ವಹಣೆ ಮಾಡುವ ಜವಾಬ್ದಾರಿ ಸರ್ಕಾರ ನೀಡಿದೆ. ಜಿಲ್ಲೆಯ ಸ್ಥಿತಿಗತಿಯ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ರಾಜಕೀಯದಿಂದ ಅಧಿಕಾರ ಪಡೆಯಬೇಕು, ಅಧಿಕಾರದಿಂದ ಸಾಮಾಜಿಕವಾಗಿ ದುಡಿಯಬೇಕು. ರಾಜಕಾರಣದ ಉದ್ದೇಶ ಬಿಜೆಪಿ ಅನುಷ್ಠಾನಗೊಳಿಸಿದೆ. ಹಲವು ಸೋಲಿನ ಬಳಿಕ ಪಕ್ಷ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ದೇಶವ್ಯಾಪಿ ಕಮಲ ಅರಳಿದೆ.
ಪಕ್ಷದ ಕಾರ್ಯಕರ್ತರು ತಮ್ಮ ಕರ್ತವ್ಯ ಹೊಣೆಗಾರಿಕೆ ನಿರ್ವಹಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಆ ಕಾರಣಕ್ಕೋಸ್ಕರ ಎಲ್ಲಿ ನಮಗೆ ಜವಾಬ್ದಾರಿ ಇರುತ್ತೋ ಅಲ್ಲಿ ನಮ್ಮ ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ಕೂಡ ನಿರ್ವಹಿಸಬೇಕಾದಂಥ ಗುರುತುವಾದಂಥ ಜವಾಬ್ದಾರಿಗಳು ನಮಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ತಲುಪಬೇಕು. ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ನಮ್ಮನ್ನು ಬಹಳ ಟೀಕೆ ಮಾಡ್ತಾ ಇರುವಂಥ ಭಾರತ ಬುದ್ಧಿಜೀವಿಗಳು ಮನೆ ಯೂಟ್ಯೂಬಲ್ಲಿ ಭಾಷಣ ಮಾಡ್ತಾಯಿದ್ರು. ಈ ನೆರೆಯ ಸಮಸ್ಯೆಗಳನ್ನು ಮತ್ತು ಕೋವಿಡನ್ನು ನಾವೆಲ್ಲರೂ ಈಗ ಸರ್ಕಾರ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಹೇಳುವವರಿಗೆ ಇವತ್ತಿನಷ್ಟು ಸಂಭ್ರಮ ಕ್ಷಣಗಳನ್ನು ನಾನು ಹಿಂದೆ ನೋಡಿರಲಿಲ್ಲ. ರಾಜಕಾರಣವನ್ನು ಯಾಕಾಗಿ ಮಾಡಬೇಕು, ರಾಜಕಾರಣದ ಉದ್ದೇಶಗಳೇನು ಅಂತ ನಮ್ಮ ಹಿರಿಯರೆಲ್ಲ ಹೇಳಿದ್ರು. ಅಧಿಕಾರ ಇರುವುದು ಸಮಷ್ಟಿ ಹಿತದ ಕೆಲಸಗಳನ್ನು ಮಾಡೋದು, ಅಧಿಕಾರ ಬರುವುದು ಸಮಷ್ಟಿ ಹಿತದ ಕೆಲಸಗಳು ಮಾಡಬೇಕು. ರಾಜಕಾರಣದ ಮೂಲಕ ಅಧಿಕಾರವನ್ನು ಪಡೆಯಬೇಕು ಮತ್ತು ಅಧಿಕಾರವನ್ನು ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳಿರುವಂಥ ಮಾತುಗಳು. ಇವತ್ತು ನಮಗೆ ನಾನು ಕೂಡಲೇ ತಕ್ಷಣ ಸದಸ್ಯರನ್ನು ಕಳಿಸಿ ಇವತ್ತು 10:30 ಗಂಟೆಗೆ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಸಭೆ ಕರೆಯಲಿಕ್ಕೆ, ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳ ಸಭೆ ಕರೆಯಲಿಕ್ಕೆ ಯೋಚನೆ ಮಾಡಿದ್ದೇನೆ. ನಾವೆಲ್ಲ ಹೋದಾಗ ಪಕ್ಷದ ಕಚೇರಿಗೆ ಬರೋದು ಸ್ವಾಭಾವಿಕ, ಅದು ಕೂಡ ಹಾಗೆ. ಮೊದಲಾಗಿ ಪಕ್ಷದ ಕಚೇರಿ ಹೋಗಿ ನಮ್ಮ ಪಾರ್ಟಿಯ ಕಾರ್ಯಕರ್ತರನ್ನ ಕರೆದು ಒಂದು ಸರ್ತಿ ಮಾತಾಡಬೇಕು, ರೂಢಿ ಸಂಪ್ರದಾಯ. ಆ ಕಾರಣಕ್ಕೆ ಇವತ್ತು ಬಂದೆ. ಭಾಳ ಪ್ರೀತಿಯಿಂದ ಅಭಿಮಾನದಿಂದ ನನಗೆ ಶುಭಾಶಯ ಹೇಳ್ತೀನಿ. ನನ್ನ ಪ್ರೀತಿಯಿಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ನನ್ನ ಖುಷಿ ಏನಂತ ಹೇಳಿದ್ರೆ ಅವ್ರ ಕಾಲ ಮೇಲೆ ಒಂದು ಕೆಂಪು ಲೈಟ್ ಇರುತ್ತೆ. ನಾನು ಎಲ್ಲರಿಗೂ ಹೇಳೋದು, ನೀವು ಒಂದಲ್ಲ ಒಂದು ದಿವಸ ನನ್ನವರಿಗೆ ಈ ಕಾಲು ಕಲಿಸ್ಬೇಕು ಅಂತ ಹೇಳಿ ಶಂಕರ್ ಮತ್ತು ಅವ್ರಿಗೆ ಒಂದು ನಮಸ್ಕಾರ ಮಾಡಿ ನನ್ನವರಿಗೆ ನೀವು ಬಂದೋಗ್ಬೇಕು ಅಂತ ನನ್ನ ಒದ್ದಾಟ ನೋಡಿದೆ. ಅವರು ನಾನು ಬರ್ತೇನೆ ಅಂತೇಳಿ ನಾನು ಇಡೀ ಊರಿಗೆ ಮೈಕಲ್ಲಿ ಅನೌನ್ಸ್ ಮಾಡಿ ಶಂಕರ್ ಮತ್ತು ವಿರೋಧ ಪಕ್ಷ ನಾಯಕರು ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ನನ್ನ ಮನಸ್ಸಿಗೆ ಏನಂದರೆ ನಮ್ಮ ಸಭಾಂಗಣ ತುಂಬಿ ತುಳುತ್ತದೆ ಅಂತೇಳಿ ಮೈಕ್ ಎಲ್ಲರಿಗೂ ಮಾಡಿ ಶಂಕರ್ ಮತ್ತು ಕಾರ್ ಬರುವಾಗ ನಾನು ಮತ್ತು ನನ್ನ ಮೈಕ್ ನನ್ನ ಜೊತೆ ತಿರುಗುವಂಥ ಒಂದು 4-5 ಜನ ಕಾಯಂ ಇದ್ದಾರೆ. ಒಬ್ಬರ ಜೊತೆ 4-5 ಜನ ಬಿಟ್ಟರೆ ಮತ್ತೊಬ್ಬ ಮನುಷ್ಯ ಅಲ್ಲಿ ಬರಲಿಲ್ಲ. ಆದರೆ ಶಂಕರ್ ಮೂರ್ತಿ ಅವರು ನಮ್ಗೆ 5 ಜನಕ್ಕೆ 1 ಗಂಟೆ ಭಾಷಣ ಮಾಡಿದ್ದಾರೆ. ನಾವು ಕೊಡ್ಕೊಂಡು 5 ಜನರಿಗೆ 1 ಗಂಟೆ ಭಾಷಣ ಮಾಡಿ ಹೋಗಿದ್ದಾರೆ. ನಮ್ಮ ಶಕ್ತಿಯವರು ಅಷ್ಟೇ ಅಂತ ನಮಗೂ ಗೊತ್ತು, ಇವರು ನಾವು ಸಮಾಧಾನ ಮಾಡ್ಲಿಕ್ಕೆ ಭಾಷಣ ಮಾಡಿದ್ದೆ ಅಂತ ಹೇಳಿ ಅದೇ ಒಂದು ಖುಷಿ ಕಾಲ ಅವತ್ತಿನ ದಿವಸಗಳಲ್ಲಿ ನಮಗಿತ್ತು. ಆದರೆ ಕಾಲಗಳು ಬದಲಾಗ್ತಾ ಇವತ್ತು ನಮಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದ ಸರ್ಕಾರ ಇದೆ, ನಾವೆಲ್ಲ ಉಸ್ತುವಾರಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನನ್ನ ಖುಷಿ ಏನಂತ ಹೇಳಿದ್ರೆ ಅವ್ರ ಕಾಲ ಮೇಲೆ ಒಂದು ಕೆಂಪು ಲೈಟ್ ಇರುತ್ತೆ. ನಾನು ಎಲ್ಲರಿಗೂ ಹೇಳೋದು, ನೀವು ಒಂದಲ್ಲ ಒಂದು ದಿವಸ ನನ್ನವರಿಗೆ ಈ ಕಾಲು ಕಲಿಸ್ಬೇಕು ಅಂತ ಹೇಳಿ ಶಂಕರ್ ಮತ್ತು ಅವ್ರಿಗೆ ಒಂದು ನಮಸ್ಕಾರ ಮಾಡಿ ನನ್ನವರಿಗೆ ನೀವು ಬಂದೋಗ್ಬೇಕು ಅಂತ ನನ್ನ ಒದ್ದಾಟ ನೋಡಿದೆ. ಅವರು ನಾನು ಬರ್ತೇನೆ ಅಂತೇಳಿ ನಾನು ಇಡೀ ಊರಿಗೆ ಮೈಕಲ್ಲಿ ಅನೌನ್ಸ್ ಮಾಡಿ ಶಂಕರ್ ಮತ್ತು ವಿರೋಧ ಪಕ್ಷ ನಾಯಕರು ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ನನ್ನ ಮನಸ್ಸಿಗೆ ಏನಂದರೆ ನಮ್ಮ ಸಭಾಂಗಣ ತುಂಬಿ ತುಳುತ್ತದೆ ಅಂತೇಳಿ ಮೈಕ್ ಎಲ್ಲರಿಗೂ ಮಾಡಿ ಶಂಕರ್ ಮತ್ತು ಕಾರ್ ಬರುವಾಗ ನಾನು ಮತ್ತು ನನ್ನ ಮೈಕ್ ನನ್ನ ಜೊತೆ ತಿರುಗುವಂಥ ಒಂದು 4-5 ಜನ ಕಾಯಂ ಇದ್ದಾರೆ. ಒಬ್ಬರ ಜೊತೆ 4-5 ಜನ ಬಿಟ್ಟರೆ ಮತ್ತೊಬ್ಬ ಮನುಷ್ಯ ಅಲ್ಲಿ ಬರಲಿಲ್ಲ. ಆದರೆ ಶಂಕರ್ ಮೂರ್ತಿ ಅವರು ನಮ್ಗೆ 5 ಜನಕ್ಕೆ 1 ಗಂಟೆ ಭಾಷಣ ಮಾಡಿದ್ದಾರೆ. ನಾವು ಕೊಡ್ಕೊಂಡು 5 ಜನರಿಗೆ 1 ಗಂಟೆ ಭಾಷಣ ಮಾಡಿ ಹೋಗಿದ್ದಾರೆ. ನಮ್ಮ ಶಕ್ತಿಯವರು ಅಷ್ಟೇ ಅಂತ ನಮಗೂ ಗೊತ್ತು, ಇವರು ನಾವು ಸಮಾಧಾನ ಮಾಡ್ಲಿಕ್ಕೆ ಭಾಷಣ ಮಾಡಿದ್ದೆ ಅಂತ ಹೇಳಿ ಅದೇ ಒಂದು ಖುಷಿ ಕಾಲ ಅವತ್ತಿನ ದಿವಸಗಳಲ್ಲಿ ನಮಗಿತ್ತು. ಆದರೆ ಕಾಲಗಳು ಬದಲಾಗ್ತಾ ಇವತ್ತು ನಮಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದ ಸರ್ಕಾರ ಇದೆ, ನಾವೆಲ್ಲ ಉಸ್ತುವಾರಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಐಟಿ ಎಂಬುದು ಸರ್ಕಾರೇತರ ಸಂಸ್ಥೆಯಾಗಿದ್ದು ಅದು ಅಕ್ರಮವಾಗಿ ಹಣ ಸಂಪಾದಿಸಿದವರ ಮೇಲೆ ದಾಳಿ ಮಾಡುತ್ತೇ ಹೊರತು ಪಕ್ಷ ನೋಡಿ ದಾಳಿ ಮಾಡಲ್ಲ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಶಾಸಕ ಜಮೀರ್ ಅಹ್ಮದ್ ಅವರ ಮನೆ ಮೇಲಿನ ಐಟಿ ದಾಳಿ ರಾಜಕೀಯ ಪ್ರೇರಿತ ಎಂದಿರುವ ಸಿದ್ದರಾಮಯ್ಯ ಆರೋಪಕ್ಕೆ ಸಚಿವರು ಟಾಂಗ್ ನೀಡಿದ್ರು. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಕ್ರಮ ಹಣ ಹೊಂದಿದ್ದರೆ ಬಿಜೆಪಿ ಕಾಂಗ್ರೆಸ್ ಎನ್ನದೇ ಎಲ್ಲರ ಮೇಲೂ ಐಟಿ ದಾಳಿ ನಡೆಸುತ್ತೆ. ಐಟಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ.
ಅದಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ. ಕಾಂಗ್ರೆಸ್ ಪಕ್ಷದವರು ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿರೋದು ಸರಿಯಲ್ಲ. ಐಟಿ ದಾಳಿಗೆ ಒಳಗಾದವರು ಅಕ್ರಮ ಹಣ ಸಂಪಾದನೆಯನ್ನು ಕಡಿಮೆ ಮಾಡಿಕೊಳ್ಳೋದು ಸೂಕ್ತ ಎಂದು ಸಲಹೆ ನೀಡಿದರು. ಈಗ ಐಟಿ ಅನ್ನೋದು ಸರ್ಕಾರೇತರವಾದಂಥ ಸಂಸ್ಥೆ, ಅದು ಅದರದ್ದೇ ಆದ ಸ್ವಾಯತ್ತವಾದಂಥ ಸಂಸ್ಥೆ. ಹಣ ಜಾಸ್ತಿ ಇದ್ದರೆ BJಪಿಯರ ಮೇಲೂ ದಾಳಿ ಮಾಡುತ್ತೆ, ಆಕ್ರಮ ಹಣ ಇಟ್ಟರೆ ಕಾಂಗ್ರೆಸ್ಸರ ಮೇಲೂ ದಾಳಿ ಮಾಡುತ್ತೆ. ಅದು ಆಕ್ರಮ ಹಣವನ್ನು ಹುಡುಕ್ತಾ ಹೋಗುತ್ತೆ ಹೊರತು ಪಾರ್ಟಿಯನ್ನು ಹುಡುಕ್ತಾ ಹೋಗ್ತಾ ಇಲ್ಲ. ಸಿಟ್ಟು ಬಂದಾಗ ಕೆಲವರಿಗೆಲ್ಲ ಈ ಹಣ ಕಳ್ಕೊಂಡಾಗ ಸಿಟ್ಟು ಬಂದಾಗ ಇನ್ನೊಬ್ಬರು ದೂರದ ರೂಢಿ ಇದೆ. ಅದಕ್ಕೂ ಮತ್ತು ಸರ್ಕಾರಕ್ಕೂ ಯಾವ ಸಂಬಂಧಗಳು ಇಲ್ಲ. ಐಟಿ ತನ್ನಷ್ಟಕ್ಕೆ ಕೆಲಸ ಮಾಡುತ್ತೆ. ಸರ್ಕಾರ ಜನಪರವಾದಂಥ ಕೆಲಸಗಳು ಬೇಕಷ್ಟಿವೆ, ಅದನ್ನೆಲ್ಲ ಹುಡುಕ್ತಾ ಹೋಗ್ದಿಲ್ಲ ಸರ್ಕಾರ. ಕಾಂಗ್ರೆಸ್ ಬಹುತೇಕ ನಾಯಕರು ಅದನ್ನ ಆರೋಪ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಬೇರೆ ದಾರಿ ಇಲ್ಲ. ತಪ್ಪುಗಳನ್ನು ಸಮರ್ಥನೆ ಮಾಡಿಕೊಳ್ಳೋದು ಯಾರಿಗೂ ಕೂಡ ಸರಿಯಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ತಮ್ಮ ಮೂಲಕ ಒಂದೇ ಮಾತು ಹೇಳೋದು ಏನಂತ ಹೇಳಿದರೆ, ಐಟಿ ದಾಳಿ ಹಿಂದೆ ಯಾರ್ಯಾರ ಮೇಲೆ ಆಗಿತ್ತು, ಪಕ್ಷ ಅದಕ್ಕೆ ಯಾವ ಪಕ್ಷವನ್ನು ಗುರಿಯಾಗಿರಲಿಲ್ಲ. ಹಾಗಾಗಿ ಐಟಿ ದಾಳಿ ಆದವರು ತಮ್ಮ ಆಕ್ರಮಣವನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಮಡಿಕೇರಿಯಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಿದ್ದು, ನಗರಸಭೆ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಸ್ಡಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಹಿಸಿನ್ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ಮಹಲ್ ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಉಮೇಶ್ ಸುಬ್ರಹ್ಮಣಿ ಅವರ ವಿರುದ್ಧ ಬಹಿರಂಗವಾಗಿ ಭ್ರಷ್ಟಾಚಾರದ ಆರೋಪ ಮಾಡಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಭ್ರಷ್ಟಾಚಾರ ನಿಗ್ರಹ ದಳ ಸ್ವಯಂ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ನಗರಸಭಾ ಸದಸ್ಯ ಉಮೇಶ್ ಸುಬ್ರಹ್ಮಣಿ ಅವರ ವಿರುದ್ಧ ಶೀಘ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಆರೋಪ ಎದುರಿಸುತ್ತಿರುವ ಸದಸ್ಯರು ತಾವು ತಪ್ಪಿತಸ್ಥರಲ್ಲ ಎನ್ನುವುದನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದರು. ಕಟ್ಟಡಗಳ ವಿಚಾರದಲ್ಲಿ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವೊಂದು ಅಕ್ರಮ ಕಟ್ಟಡಗಳು ತಲೆ ಎತ್ತಿವೆ. ಅದನ್ನ ಬಹಳ ಗಂಭೀರವಾಗಿ ನಗರಸಭೆ ಪರಿಗಣಿಸಿದೆ. ಕೆಲವೊಂದು ಕಡೆ ನಾಟಕೀಯವಾಗಿ ನೋಟಿಸ್ ಅನ್ನು ಕೊಡೋದು, ನೋಟಿಸ್ಗೆ ಬಂದು ಮಾತನಾಡಿದ ತಕ್ಷಣ ನೋಟಿಸ್ನ ಯಾವುದೇ ಕ್ರಮಗಳನ್ನು ತೆಗೆದಿರುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಒಪ್ಪುವಂಥದ್ದಲ್ಲ. ಆದರೆ ನಿನ್ನೆ ನಡೆದಂತಹ ಒಂದು ಬೆಳವಣಿಗೆ ಬಹಳ ದುರಾದೃಷ್ಟವಶ. ಅಂತಹ ಒಂದು ಗಳಿಗೆಯನ್ನು ನಾವು ಎಂದೂ ಕೂಡ ಅದನ್ನು ನಿರೀಕ್ಷಿಸಲಿಲ್ಲ. ಏಕಾಏಕಿ ಕಾವೇರಿ ಕಟ್ಟಡದಲ್ಲಿ ಒಂದು ಬೆಳವಣಿಗೆ ನಡೆಯುತ್ತೆ. ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಗುತ್ತಿಗೆದಾರನಾದ ಆಶಿ ನಗರಸಭೆ ಸದಸ್ಯರಾದ ಸುಬ್ರಹ್ಮಣ್ಯ ಮೇಲೆ ನೇರವಾದ ಆರೋಪಗಳನ್ನು ಮಾಡಿದ್ದಾರೆ. ಇಂತಹ ಆರೋಪಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ. ಸಂಪೂರ್ಣವಾಗಿ ಇದು ಈ ವಿಡಿಯೋ ಎಲ್ಲರ ಮನೆ ಬಾಗಿಲಿನ ಮಾತು ಕೂಡ ಆಗಿದೆ. ಭ್ರಷ್ಟಾಚಾರ ಮಡಿಕೇರಿ ತಾಂಡವಾಡುತ್ತಾ ಇದೆ. ಇದು ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗುವ ಮುಂಚಿತವಾಗಿಯೇ ಇಲ್ಲಿ ಅಂತಹ ಒಂದು ಮಾತುಗಳಿತ್ತು. ಅದಕ್ಕೆ ಇನ್ನೂ ಕೂಡ ಪುಷ್ಟಿ ತರುವಂಥದ್ದು ಈಗ ಮೇಲ್ನೋಟ ಕಾಣ್ತಾ ಇದೆ. ಅಕ್ರಮ ಕಟ್ಟಡಗಳನ್ನ ನಿಗಾ ಇಟ್ಟು ಅದನ್ನ ತಡೆ ಹಿಡಿಯುವಂಥದ್ದು ನಗರ ವ್ಯಾಪ್ತಿಯ ಆಡಳಿತ ವ್ಯವಸ್ಥೆಗೆ ಅದು ಕಾನೂನು ಚೌಕಟ್ಟು. ಇಲ್ಲಿ ನೇರವಾಗಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಆರೋಪವಾಗಿದೆ. ಆ ಆರೋಪ ಅದನ್ನ ಖಂಡಿತವಾಗಿ ಇಲ್ಲಿಯ ACB ಆಂಟಿ ಕರಪ್ಷನ್ ಬ್ಯೂರೋ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಅದನ್ನು ತನಿಖೆಗೆ ಒಳಪಡಿಸಬೇಕು. ಏನು ಆಧಾರ ಇದೆ ಅದೆಲ್ಲ ನಮ್ಮ ಕೆಲಸ ಅಲ್ಲ. ಆಧಾರ ಹುಡುಕೊಳ್ಳೋದು, ಆಧಾರ ಮತ್ತೊಂದು ಅದೆಲ್ಲ ಅವರು ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳಿ. ಅವರ ಮಧ್ಯದಲ್ಲಿ ಆದಂತಹ ಸಂವಾದಗಳನ್ನ ಅವರ ಮಾತುಗಳನ್ನು ಅದೆಲ್ಲ ಕಾನೂನು ಮಟ್ಟದಲ್ಲಿ ಅದನ್ನು ತರಿಸ್ಕೊಳ್ಳಿ. ಎಷ್ಟು ಫೋನ್ ಕಾಲ್ಸ್ ಹೋಗಿದೆ, ಎಷ್ಟು ಮಾತುಕತೆ ನಡೆದಿದೆ, ಏನಾಗಿದೆ ಹೇಳುವುದು ಕುಲಂಕುಷ ತನಿಖೆ. ನಿರಪರಾಧಿ ಆದರೆ ನಿರಪರಾಧಿ ಹೊರಗೆ ಬರಬೇಕು. ಬದಲಿಗೆ ಇಂತಹ ಒಂದು ಭ್ರಷ್ಟಾಚಾರದ ವಿಚಾರಗಳು ಇದನ್ನು ಗಂಭೀರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಮೀಡಿಯಾ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಬಹುಕೋಟಿ ಹಗರಣಗಳು ನಡೆದಾಗಲೂ ಕೂಡ 5 ವರ್ಷದಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಿದ್ದೀವಿ ಎಲ್ಲರಿಗೂ ಗೊತ್ತು. ಅದನ್ನು ಹೊರತಂದಿದ್ದೀವಿ. ಅವರನ್ನು ಡಿಸ್ಮಿಸ್ ಮಾಡುವವರೆಗೂ ಕೂಡ ಅವರನ್ನು ನಾವು ಹೋರಾಟದಿಂದ ಕೈ ಬಿಡಲಿಲ್ಲ. ಈಗ ಅವರಿಂದ 1 ಕೋಟಿ ರೂಪಾಯಿ 8% ಬಡ್ಡಿ ದರದಲ್ಲಿ ಮುನ್ಸಿಪಾಲಿಟಿ ಬೊಕ್ಕಸಕ್ಕೆ ಅದನ್ನು ರಿಕವರಿ ಮಾಡಬೇಕು ಹೇಳುವ ಆದೇಶ ಕೂಡ ಸರ್ಕಾರ ಕೊಟ್ಟಿದೆ.
ಈ ವಿಚಾರವನ್ನು ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿ ಅವರ ಮೇಲೆ ತನಿಖೆ ಆಗಬೇಕು. ಆಂಟಿ ಕರಪ್ಷನ್ ಬ್ಯೂರೋ ಈ ಕೇಸನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ವಿಚಾರಣೆ ನಡೆಸಬೇಕು. ಗುತ್ತಿಗೆದಾರ ಕಂಪ್ಲೇಂಟ್ ಕೊಡ್ತಾನೋ ಬಿಡ್ತಾನೋ ಅದು ಅವರು ಬಿಟ್ಟಿದ್ದು. ಇಂತಹ ಸಾಮಾಜಿಕವಾಗಿರುವಾಗ ಅವರು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಕುಲಂಕುಷ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ನಿಮ್ಮ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ಮಡಿಕೇರಿ ನಗರಸಭೆ ಸದಸ್ಯ ಮನ್ಸೂರ್ ಅಲಿ ಮಾತನಾಡಿ, ಮಡಿಕೇರಿ ಸಮೀಪದ ಬೋಯಿಕೇರಿ ಬಳಿ ನಡೆದ ಅಪಘಾತ ಘಟನೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ಹಾಗೂ ಸಂಘ ಪರಿವಾರದ ನೇತಾರರು ಜಿಲ್ಲೆಯಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆ ದಿನ ನಡೆದ ಘಟನೆ ಆಕಸ್ಮಿಕವಾಗಿದ್ದು, ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಹಲವರನ್ನು ಬಂಧಿಸಿದ್ದಾರೆ. ಸಂಘ ಪರಿವಾರದ ಅಣತಿಯಂತೆ ಹೊರ ಜಿಲ್ಲೆಯಿಂದ ಕಾರ್ಯಕರ್ತರನ್ನು ಕರೆಸಿ ಇಲ್ಲಿನ ಮಾಜಿ ಸೈನಿಕರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಅಪಘಾತ ಯಾರು ಬೇಕು ಅಂತ ಮಾಡೋದಿಲ್ಲ. ಎಷ್ಟೋ ಅಪಘಾತಗಳು ತಾವೆಲ್ಲರೂ ಸಹ ಕಂಡಿದ್ದೀರಿ, ನಾವು ಸಹ ಕಂಡಿದ್ದೀವಿ. ಆದರೆ ಈ ಒಂದು ಅಪಘಾತವನ್ನು ಇಲ್ಲಿನ ಸಂಘ ಪರಿವಾರ ಯಾವ ರೀತಿ ರಾಜಕೀಯ ತಿರುವು ಮಾಡಿದಂತ ನಮಗೆಲ್ಲರೂ ಗೊತ್ತಿದೆ. ಯಾವುದೇ ಸಣ್ಣ ಸಣ್ಣ ವಿಷಯವನ್ನು ಜಾತಿಗಳ ಮಾಡಿ ತಂದು ರಾಜಕೀಯ ಮಾಡ್ತಾ ರಾಜ್ಯಕ್ಕೆ ಬೇರೆ ಬೇಯಿಸಿಕೊಂಡು ಕೊಡಗಿನಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ಕಲುಷಿತಗೊಳಿಸಲು ಈ ಸಂಘ ಪರಿವಾರ ಸಾರ್ವಜನಿಕರಿಗೆ ತೊಂದರೆ ಆದಾಗ, ಬೆಲೆ ಏರಿಕೆ ಕಂಡಾಗ ನಾವೇನಾದರೂ ಪ್ರತಿಭಟನೆ ಮಾಡಿದಾಗ ತಕ್ಷಣ ಎಲ್ಲ ಹೋರಾಟಗಾರರನ್ನು ಬಂಧಿಸಿ ಅವರ ಮೇಲೆ ಕೇಸ್ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಅಪಘಾತ ಬೇಕು ಅಂತ ಮಾಡಿಲ್ಲದಿದ್ದರೂ ಸಹ ಸಾವಿರಾರು ಜನರು ಸೇರಿ ಪಬ್ಲಿಕ್ ನ್ಯೂಸಸ್ ಮಾಡಿಕೊಂಡು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಂಡ್ಕೊಳ್ತಾ 3 ರಿಂದ 4 ಗಂಟೆ ರಸ್ತೆ ತಡೆ ಮಾಡಿಕೊಂಡು ಜನರಿಗೆ ಸಮಸ್ಯೆ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ನಾವು ಕೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ಇಲ್ಲಿ ಈ ದೇಶದಲ್ಲಿ 2 ಕಾನೂನುಗಳಿಲ್ಲ. ಜನಸಾಮಾನ್ಯರಿಗೆ ಒಂದು ಕಾನೂನು, ಅದೇ ರೀತಿ ಬಿಜೆಪಿಯಲ್ಲಿ ಒಂದು ಕಾನೂನು ಇದೆಯಾ? ಇದು ನಾವು ಫಸ್ಟ್ ನಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ನಾವು ಕೇಳ್ತಿರೋದು. ಯಾತಕ್ಕೋಸ್ಕರ ಪೊಲೀಸರು ಕೇಸ್ ಮಾಡಲಿಲ್ಲ? ಪ್ರತಿಭಟನೆ ನೆಪವೊಡ್ಡಿ ಗಂಟೆಗಟ್ಟಲೆ ರಸ್ತೆ ತಡೆ ಮಾಡಿ ಜಾತಿಗಳಿಗೆ ಬೈಯುತ್ತಾ, ಬೇರೆ ಬೇರೆ ಜಾತಿಗಳನ್ನು ಬೈಯುತ್ತಾ, ಟಾರ್ಗೆಟ್ ಮಾಡ್ತಾ, ಬೇರೆ ಬೇರೆ ವಿಷಯದಲ್ಲಿ ಕೋಮು ಪ್ರಚೋದನೆ ಮಾಡುತ್ತಾ ಜನರ ಮಧ್ಯದಲ್ಲಿ ದ್ವೇಷ ಹುಟ್ಟಿಸಿದಂತ ಜನರ ಮೇಲೆ ಯಾಕೆ ಕೇಸ್ ಮಾಡಲಿಲ್ಲ? ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎದುರಿಗಿದೆಯಾ ಅಥವಾ ಬೇರೆ ಏನಾದ್ರೆ ಒತ್ತಡಗಳಿದೆಯಾ? ಇದು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ನಮಗೆ ಸ್ಪಷ್ಟನೆ ನೀಡಬೇಕು. ಕಾನೂನು ಎಲ್ಲರಿಗೂ ಒಂದಿದೆ. ಯಾವುದೇ ಒಂದು ವಿಷಯ ಬಂದಾಗ ಸಮಾಜಕ್ಕೆ ಏನಾದ್ರೆ ಕಷ್ಟ ಬಂದಾಗ ನಾವು ಹೋರಾಟ ಮಾಡೋದು ಪ್ರತಿಯೊಬ್ಬರ ಹಕ್ಕು ಕೂಡ. ಆದ್ರೆ ಇಲ್ಲಿ ನಡೆದಿರುವಂತದ್ದು ಏನು ಸೈನಿಕರು ಅಂತ ಹೇಳ್ತಿದ್ದಾರೆ. ಈ ಸೈನಿಕರಿಗೆ ಒಂದು ಆಕ್ಸಿಡೆಂಟ್ ಆದಾಗ ಇಲ್ಲಿ ನೋವಾಗಿರುತ್ತದ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರ್ಬೋದು, 5-6 ವರ್ಷ ಮುಂಚೆ ಏನು ಜಿಲ್ಲಾ ಪಂಚಾಯತ್ ಸಭಾಂಗಣ ನಿರ್ಮಾಣ ಆಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಲ್ಲಿದ್ದಂತಹ ಒಬ್ಬ ಸೈನಿಕನ ಮನೆಯನ್ನು ಕೇಳುತ್ತಾರೆ. ಆ ಸೈನಿಕ ಸತ್ತೋಗಿರ್ತಾರೆ ಸೈನಿಕರು. ಆ ಸಮಯದಲ್ಲಿ ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಆ ಮನೆ ಕಟ್ಕೊಂಡಂತಹ ಸೈನಿಕರ ವಿಧವೆ ಪತ್ನಿ ಇದ್ದಾರೆ, ಇವತ್ತಿಗೂ ಸಹ ಮನೆ ಕೊಡ್ಲಿಲ್ಲ. ಇದು ಇವರಿಗೆ ಕಣ್ಕಾಣಕ್ಕಿಲ್ವಾ? ಇವರು ನಿಜವಾಗಿ ದೇಶಭಕ್ತರ ಅಥವಾ ದೇಶಭಕ್ತರ ತರ ನಟಿಸಿಕೊಂಡು ಇಲ್ಲಿ ವೋಟ್ ಬ್ಯಾಂಕ್ ರಾಜಕೀಯವನ್ನು ದ್ವಿಗುಣಗೊಳಿಸುತ್ತಿರುವಂತದ್ದು ನಮಗೆ ಕಂಡು ಬರ್ತದೆ. ಕೊರೋನಾ ಟೈಮಲ್ಲಿ ಈ ದೇಶದಲ್ಲಿ ಜನರಿಗೆ ತಿನ್ನಲಿಕ್ಕಿಲ್ಲದಾಗ, ಆಹಾರ ಪದಾರ್ಥಗಳ ಬೆಲೆ ಹೆಚ್ಚು ಗಗನಕ್ಕೆ ಏರಿದಾಗ, ಈ ಸಮಯದಲ್ಲಿ ಏನು ಸಂಘ ಪರಿವಾರ ಎಲ್ಲಾದ್ರೂ ಬೀದಿಗೆ ಹೋರಾಟ ಮಾಡಿದ್ರೆ ಇವತ್ತು ಜನರಿಗೆ ಸ್ವಲ್ಪ ಉಪಕಾರ ಆಗ್ತಿತ್ತು. ಅದು ಯಾವುದನ್ನೂ ಮಾಡದೆ ಸುಮ್ಮನೆ ಇಲ್ಲ ಸಲ್ಲದ
ಇಂಡಿಯಾ ಖಂಡಿಸುತ್ತದೆ. ಏನು ಈಗಾಗಲೇ ಇಲ್ಲಿನ ಕೊಡಗು ಪೊಲೀಸರು ಸ್ವಲ್ಪ ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಬರೀ ಒಂದು ಆಕ್ಸಿಡೆಂಟ್ ಆದಾಗ ಆ ಡ್ರೈವರ್ಗಳಿಗೆ ಫಸ್ಟ್ ಹೊಡೆದಿರುವಂತದ್ದು ಇದೇ ಸೈನಿಕರು. ಅವರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಾ? ಅವ್ರ ಮೇಲೆ ಏನು ಅಪ್ಲೈ ಮಾಡಿದ್ದೀರಾ? ಯಾಕೆ ಅವರು ಕಾನೂನಲ್ಲಿ ಒಂದೇ ಅಲ್ವಾ? ಸೈನಿಕರಿಗೆ ಬೇರೆ ಕಾನೂನು, ಜನಸಾಮಾನ್ಯರಿಗೆ ಬೇರೆ ಕಾನೂನು ಇದೆಯಾ? ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಲ್ಲಿ ಸಮಾಜದ ಸ್ವಸ್ಥತೆಯನ್ನು ಹಾಳು ಮಾಡಿಕೊಂಡಂತಹ ಈ ಒಂದು ಸಂಘ ಪರಿವಾರದ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಇದೆ ಅಂತ ಹೇಳ್ತಾ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಈ ತರ ಸಮಾಜಕ್ಕೆ ಶೋಭೆ ತರುವ ಸಂಗತಿಯಲ್ಲ. ದಯವಿಟ್ಟು ಜನಸಾಮಾನ್ಯರು ಕೆಲಸ ಮಾಡಿದ್ದ ನಾವು ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಈ ಒಂದು ಸಮಯದಲ್ಲಿ ಕೇಳ್ಕೊಳ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಡ್ಕರ್, ಕಾರ್ಯದರ್ಶಿ ಮೊಹಮ್ಮದ್ ಶಫಿ, ನಗರಸಭಾ ಸದಸ್ಯ ಬಶೀರ್ ಅಹಮದ್ ಹಾಜರಿದ್ದರು. ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆದಿರುವ ಕೊರೋನಾ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದೇ 23ರಿಂದ 9, 10, 11, 12 ತರಗತಿಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. 2ನೇ ಹಂತದಲ್ಲಿ 6, 7 ಮತ್ತು 8ನೇ ತರಗತಿ ಆರಂಭಿಸಲಾಗುತ್ತೆ. ಕೊರೋನಾ ಪರಿಸ್ಥಿತಿ ಅವಲೋಕಿಸಿ ಆಗಸ್ಟ್ ಕೊನೆಯ ವಾರದಲ್ಲಿ 1ರಿಂದ 8ನೇ ತರಗತಿಗಳ ಬಗ್ಗೆ ನಿರ್ಧಾರ ಮಾಡಲಾಗುವುದು ಎಂದು ಸಿಎಂ ಹೇಳಿದ್ದಾರೆ. ದಿನ ಬಿಟ್ಟು ದಿನ ತರಗತಿಗಳು ನಡೆಸಲು ಒಪ್ಪಿಗೆ ಸಿಕ್ಕಿದ್ದು ಮಾರ್ಗಸೂಚಿಯಲ್ಲಿ ಸಂಪೂರ್ಣ ವಿವರ ನೀಡಲಾಗುವುದು ಎಂದಿದ್ದಾರೆ.